ಈಗ ಹೊಸದಾಗಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಹೆಸರಿನಲ್ಲಿ UPI ಅಕೌಂಟ್ ಅಥವಾ ಫೋನ್ಪೇ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಮೊದಲನೇದಾಗಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಲೆಫ್ಟ್ ಸೈಡಿ ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಏನಿದೆ ಅದ್ರ ಮೇಲೆ ಒಂದು ಸರಿ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ವಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇಲ್ಲೊಂದು ಆಪ್ಷನ್ ಇರ್ತದೆ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿರಿ. ಒಂಚೂರು ಕೆಳಗಡೆ ಡ್ರ್ಯಾಗ್ ಮಾಡಿದರೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ, ಮಾರ್ಕ್ ಮಾಡ್ತಾಯಿದ್ವಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಬ್ಯಾಂಕನ್ನು ಸರ್ಚ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ. ಒಂದು ವೇಳೆ ಇಲ್ಲಿ ಯಾವುದು ನಿಮ್ಮದು ಬೇರೆ ಬ್ಯಾಂಕಿನ ಅಕೌಂಟ್ ಇದ್ದರೆ ನೀವು ಇಲ್ಲಿ ತೋರಿಸಿದ ತಕ್ಷಣ ಇಲ್ಲಿ ಅಕೌಂಟ್ಸ್ ಯಾವ್ದಾರು ಇದ್ದರೆ ತೋರಿಸುತ್ತೆ. ಅಕೌಂಟ್ಸ್ ಯಾವುದು ಇಲ್ಲ ಅಂದರೆ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೆಲವೊಂದು UPI ಆ್ಯಪ್ಗಳಲ್ಲಿ ಮಿಡ್ಲ್ ಬರುತ್ತೆ, ಇನ್ನು ಕೆಲವೊಂದು ಆ್ಯಪ್ಗಳಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತೇಳಿ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬ್ಯಾಂಕ್ ನೇಮ್ ಸರ್ಚ್ ಮಾಡೋಕ್ಕೆ ಒಂದು ಆಪ್ಷನ್ ಇರುತ್ತೆ, ಮಾರ್ಕ್ ಮಾಡ್ತಾಯಿದ್ವಿ. ಅದ್ರ ಮೇಲೆ ನೀವು ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ. ಕರ್ನಾಟಕ ಅಂತ ಹೊಡೆದ್ರೆ ಕೆಳಗಡೆ ನಮ್ಮದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತಿದೆ, ಮಾರ್ಕ್ ಮಾಡ್ತಿದ್ವಿ. ಇದನ್ನು ತೊಗೋಬೇಡ್ರಿ, ಯಾಕಂದರೆ ಈ ಹೆಸರಲ್ಲಿ ನೀವು ಲಿಂಕ್ ಮಾಡೋಕ್ಕೆ ಹೋದರೆ ಲಿಂಕ್ ಬರೋದಿಲ್ಲ. ಈಗ ನಮ್ಮ ಬ್ಯಾಂಕ್ ಹೆಸರು ಚೇಂಜ್ ಆಗಿರೋದ್ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇಲ್ಲೇನು ಆಪ್ಷನ್ ಕಾಣ್ತಾ ಇದೆ ಥರ್ಡ್ ಒನ್, ಈಗ ಮಾರ್ಕ್ ಮಾಡ್ತಾಯಿದ್ದೀವಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದನ್ನೊಂದು ಸರಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಅದು SMS ಕಳಿಸುತ್ತೆ, ಆಟೋಮೆಟಿಕ್ UPI ಇಂದ SMS ಕಳಿಸುತ್ತೆ. SMS ಕಳಿಸಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫೆಚ್ ಆಗುತ್ತೆ.